ಕ್ಯಾನ್ಸಲ್ ಆಯಿತು ಸರ್. ಅದಾದ್ಮೇಲೆ SCP ಜಾರಿ ಯಾವಾಗ ಆಗುತ್ತೆ? ಇದನ್ನು ಮೊನ್ನೆ ಹೈಯರ್ ಎಜುಕೇಷನ್ ಅವರು ಕ್ಯಾಬಿನೆಟಲ್ಲಿ ಮಂಡನೆ ಮಾಡಿದರು. ತೋರೊಟ್ ಅವರು ಕೂಡ ಬಂದರು. ತೋರೊಟ್ ಅವರು ಕ್ಯಾಬಿನೆಟಿಗೆ ಬಂದು ಎಲ್ಲ ಸುಮಾರು 2-2.5 ತಾಸು ನಾವು ಚರ್ಚೆಯನ್ನು ಮಾಡಿದ್ವಿ ಹೈಯರ್ ಎಜುಕೇಷನ್ದು. ಅದನ್ನು ಈಗ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ. ಸಬ್ ಕಮಿಟಿಗೆ ಹೋಗಿದೆ. ಈಗ ನೆಕ್ಸ್ಟ್ ನಂದು ಅವ್ರದ್ದು ಜಾಸ್ತಿ ಇದೆ, ನಂದು ಇಲಾಖೆದು ಭಾಳ ಕಮ್ಮಿ. ಸೊ ನಂದು ಈಗ ನೆಕ್ಸ್ಟು ಕ್ಯಾಬಿನೆಟಿಗೆ ಕಳಿಸ್ಕೊಡ್ತೀವಿ. ರಿಸಲ್ಟು ಮತ್ತು ಸ್ಕೂಲ್ ಓಪನಿಂಗ್ ಎಲ್ಲ ಆಗಲಿ ಅಂತ. ಸೊ ಜೂನ್ ಮಧ್ಯ ನಾನು ಇದನ್ನು ಕ್ಯಾಬಿನೆಟಿಗೆ ಮಂಡನೆ ಮಾಡ್ತೀವಿ. ಕ್ಯಾಬಿನೆಟ್ ಸಬ್ ಕಮಿಟಿಗೆ ಕಳಿಸ್ಕೊಡ್ತಾರೆ. ಆಮೇಲೆ ಅಲ್ಲಿ ಏನು ಫೈನಲ್ ರಿಪೋರ್ಟ್ ಬರುತ್ತೆ ಅದನ್ನು ತಗೋತಾರೆ. ಇಲ್ಲ, ಇದೇನು ಗೊತ್ತಾ, ಇದು ಆನ್ ಗೋಯಿಂಗ್ ಪ್ರೋಸೆಸ್ ಅನಿಸುತ್ತೆ. ಬಿಕಾಸ್ ಅವ್ರಿಗೆ ನೋಡಿ, ಅವರು ಒಂದೇ ಸತಿಗೆ ಏನೋ ನೀತಿ ಬದಲಾವಣೆ ಮಾಡಿಬಿಟ್ರು, ನಿಮಗೆ ಗೊತ್ತಿದೆ. ಇನ್ಯಾರೋ ಇವತ್ತು ಕೋರ್ಟಿಗೆ ಹೋಗಿದ್ದಾರೆ, ನಾವು 3 ಲ್ಯಾಂಗ್ವೇಜ್ ಬೇಡ ಅಂತ. ಸೊ ಇದೆಲ್ಲ ಸಮಸ್ಯೆ ಇರೋದ್ರಿಂದ ಗೊಂದಲದಲ್ಲಿ ನೀಟನ್ನು ಗೊಂದಲ ಮಾಡಿ ಕೂತ್ಕೊಂಡಿದ್ದಾರೆ. ಇದೆಲ್ಲದೂ ಇರೋದ್ರಿಂದ ಸೊ ನಾನು ಕ್ಯಾಬಿನೆಟ್ ಸಬ್ ಕಮಿಟಿ ಏನು ಕೊಡ್ತದೆ ಅದರಿಂದ ಮಾಡೋಣ. ಅದು ಹಂತವಾಗಿ ಆಗ್ತದೆ. ಇಲ್ಲ, SCPನ ಎಲ್ಲ ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ಓಕೆ ಆಗಬೇಕಲ್ಲ. ಓಕೆ ಆಗಿ ಮತ್ತೆ ಕ್ಯಾಬಿನೆಟಿಗೆ ಬರುತ್ತೆ, ಆಮೇಲೆ ಅಪ್ರೂವ್ ಮಾಡ್ತಾರೆ. ಈ ಕ್ಯಾಲೆಂಡ್ರಿಗೆ ಆಗೋದಿಲ್ಲ. ಈಗ ನಾಳೆ, ಯಾಕೆಂದರೆ ಜೂನ್ 1 ಈಗ ನಾವು ಮಾತಾಡ್ತಿದ್ದಂಗೆ ನಾಡಿದ್ದು ನಮ್ಮ PUC ಕಾಲೇಜ್ ಬೇರೆ ಓಪನ್ನು, ಅದಕ್ಕೆ ಬರೋದಿಲ್ಲ. ಮಧ್ಯಾಹ್ನ ಇಂಟ್ರೊಡ್ಯೂಸ್ ಮಾಡ್ಬೋದು, ಬಟ್ ಕಲಿಕೆಗೆ ಏನಾದ್ರು ಡಿಫ್ರೆನ್ಸ್ ಬಂದರೆ ಅವಾಗ ಮುಂದೆ ಹೋಗುತ್ತೆ ಅಂತ ಹೇಳಿರುತ್ತೆ. ಬಟ್ ದೇರ್ ಇಸ್ ಅ ಕ್ಲಾಶ್ ಬಿಟ್ವೀನ್ ದೆಮ್. ಕಲಿಕೆ ಎಲ್ಲ ಒಂದೇ. ಬೇಸಿಕಲಿ ಏನು ಗೊತ್ತಾ, ನಮ್ಮ ಜುಟ್ಟನ್ನ ಅವ್ರ ಕೈಯಲ್ಲಿ ಕೊಡಬಾರ್ದು. ಅವ್ರು ಏನೇನೋ ಐಡಿಯಾಲಜಿ ಎಲ್ಲ ಹಾಕ್ಬಿಡ್ತಾರೆ. ಅವ್ರು ಕೆಟ್ಟ ಬುದ್ಧಿ ಇದೆ ಅವರಿಗೆ, ಅದನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ನಾನು ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ್ದು ನಮ್ಮ 2023 ಪ್ರಣಾಳಿಕೆ, ಅದರದ್ದು ವೈಸ್ ಚೇರ್ಮನ್ ನಾನೇ, ಅಧ್ಯಕ್ಷರು ಯಾರು ಪರಮೇಶ್ವರು. ಈ ಗ್ಯಾರಂಟಿಗಳು ನೀವೇನು ನೋಡ್ತಾ ಇದ್ದೀರಲ್ಲ, ಅದೆಲ್ಲದೂ ಕೂಡ ನಾವೇ ಬರೆದಿರೋದು. ಇನ್ಕ್ಲೂಡಿಂಗ್ ನಾವು ಸಾಕಷ್ಟು ಬದಲಾವಣೆಯನ್ನು ತರ್ತಕ್ಕಂಥದ್ದು ಎಲ್ಲದೂ ಕೂಡ ಅಲ್ಲಾಗಿದೆ. ನಾನು ಅದಕ್ಕೆ ವೈಸ್ ಪ್ರೆಸಿಡೆಂಟ್ ಇರೋದನ್ನು, ಅದರೊಳಗೆ ಏನೇನಿದೆ ಅದನ್ನೆಲ್ಲದೂ ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಹಾಂ, ಹೇಳಿ. ಸರ್ಕಾರಿಯ ನೌಕರರು ಎಲ್ಲರೂ ಕೂಡ ಅವರ ಮಕ್ಕಳನ್ನ ಇಲ್ಲ, ನಮ್ಮ ದೇಶದೊಳಗೆ ಅದೇ ನಾನು ಹೇಳ್ತೇನೆ, ನಾವು ಮಾಡೋಕ್ಕಾಗಲ್ಲ. ಇಲ್ಲ, ಕಾನೂನು ತರೋಕ್ಕಾಗಲ್ಲ. ಅದೇ ಪ್ರಾಬ್ಲಮ್ಮು. ಸುಪ್ರೀಂ ಕೋರ್ಟಲ್ಲಿ ಒಂದು ಪರ್ಟಿಕ್ಯುಲರ್ ಕೇಸ್ ಹೇಳ್ತೀವಿ. ದ ಮೀಡಿಯಮ್ ಆಫ್ ಈ ಎಜುಕೇಷನ್ ಆ್ಯಕ್ಟ್ ಇದೆಯಲ್ಲ, ದ ರೈಟ್ ಬಿಲಾಂಗ್ಸ್ ಟು ದ ಪೇರೆಂಟ್ಸ್ ಆ್ಯಂಡ್ ದ ಚೈಲ್ಡ್. ಸೊ ಮಾಧ್ಯಮ ಇದೆಯಲ್ಲ, ನಾವು ಕನ್ನಡ ಮಾಧ್ಯಮ ಮಾಡಬೇಕು. ಈಗ ಬರ್ಗೂರವರು ಇಲ್ಲಾಂದರೆ ದೇವಿನವ್ರು ಕನ್ನಡ ಉಳಿಸ್ಬೇಕು ಅಂಥೇಳಿ. ನಾನು ಕನ್ನಡ ಮೀಡಿಯಮ್ ಮಾಡಿದ್ರೆ ನಿಮ್ಮ ಮಕ್ಕಳನ್ನ ನೀವು ಕಳಿಸ್ಲಿಲ್ಲ ಅಂದರೆ ನೀವು ಕಳಿಸಿ ಅಂತ ನಾನು ಕಡ್ಡಾಯ ಮಾಡೋಕ್ಕಾಗಲ್ಲ. ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇದೆ, ದಟ್ ಮೀಡಿಯಮ್ ಈಸ್ ನಾಟ್ ಅಂಡರ್ ಯುವರ್ ಕಂಟ್ರೋಲ್, ಯು ಕಾಂಟ್ ಟೆಲ್. ಸೊ ಅವಾಗ ನಾನು ದ್ವಿಭಾಷಾ ಮಾಡಲೇಬೇಕಾ? ಹಾಂ, ಮಾಡಿದ್ದೀನಿ ಅಷ್ಟೇ. ಸೊ ನಾವು ಫೆಸಿಲಿಟಿ ಕೊಡಬೇಕು. ಸೊ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಸಂಬಳ ತಗೊಳ್ತಕ್ಕಂಥ ಎಲ್ಲ ಅಧಿಕಾರಿಗಳು ನಿಮ್ಮ ಮಕ್ಕಳನ್ನಲ್ಲಿ ಸೇರಿಸಿ ಅಂತ ಮನವಿನ ಈಗಲೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ಮಾಡ್ತೀನಿ. ಇದನ್ನು ನೀವು ಆಂದೋಲನ ಅಂತ ಹೇಳಿ ಮಾಡಿ ಕಡ್ಡಾಯ ಮಾಡೋದಕ್ಕೆ ಕಂಟ್ರೋಲು ನಮ್ಮ ದೇಶದಲ್ಲಿ ಇಲ್ಲ. ಆ ಥರ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ನಾನು ಹೇಳೋದೇನು ಗೊತ್ತಾ, ಬರೀ ಸರ್ಕಾರಿ ನೌಕರಿಗೆ ಯಾಕೆ ಹೇಳ್ತೀರಾ? ಸಾಮಾಜಿಕವಾಗಿ ಎಲ್ಲರೂ ಬರ್ತೀವಿ ನಾವು. ಈಗ ನನ್ನ ತಂದೆ ಓದಿದ್ದು ಸರ್ಕಾರಿ ಶಾಲೆ. ನಮ್ಮ ತಂದೆಯವರು ನನ್ನನ್ನು ಸೇರಿಸಿದ್ದು ಕಾನ್ವೆಂಟಲ್ಲೇ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಸರ್ಕಾರಿ ಶಾಲೆನೂ ಮೇಲ್ದರ್ಜೆಗೆ ತೊಗೊಂಡು ಬಂದಾಗ ಈ ಕಡೆ ಮುಖ ಹಾಕ್ತಾರೆ. ನಾವು ಕೂಡ ಮಾಡಬೇಕಲ್ವ ರಿಸಲ್ಟ್ನಲ್ಲಿ ನಾವು ಭಾಳ. ಆಮೇಲೆ ಇನ್ನೊಂದು, ಪ್ರೈವೇಟ್ ಶಾಲೆಯಲ್ಲಿ ನಿಮಗೆ 80% 90% ಕಟ್ ಆಫು. ಸರ್ಕಾರಿ ಶಾಲೆಯಲ್ಲಿ ಸ್ಟಾರ್ಟ್ ಆಗೋದು ನಾವು 0ಇಂದ. ಯಾರೇ ಮಕ್ಕಳನ್ನ ಕಳಿಸಿ, ಯಾವುದೇ ಸಂದರ್ಭ ಕಳಿಸಿ, ಮಧ್ಯ ಕಳಿಸಿ, ನಾವು ಅವ್ರಿಗೆ ಪಾಠ ಹೇಳ್ಕೊಡ್ತೀವಿ. ಯಾಕೆಂದರೆ ಬೆಸ್ಟ್ ಟೀಚರ್ ಇರೋದು ಸರ್ಕಾರಿ ಶಾಲೆಯಲ್ಲೇ. ಆದರೆ ಅದು ತಿಳುವಳಿಕೆ ನಿಮ್ಮ ಮಾಧ್ಯಮದ ಮೂಲಕ ಎಲ್ಲರಿಗೂ ಹೇಳ್ಬೋದು.